ಏನು ಡ್ಯಾಡ್ ಇದು? ಬೇಗ ಸೀರೆ ಉಟ್ಕೊಂಬ. ಒಂದು ನಿಮಿಷ, ನಾನು ಯಾಕೆ ಸೀರೆ ಉಡಬೇಕು? ನಿನ್ನ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ವಾಟ್ ಡ್ಯಾಡ್, ಯಾರನ್ನು ಕೇಳಿ ಡಿಸಿಷನ್ ತಗೊಂಡಿದ್ದೀರಾ? ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ, ಡಿಸೈಡ್ ಮಾಡಾಗಿದೆ. ನೋ ಡ್ಯಾಡ್, ಯಾವುದೇ ಕಾರಣಕ್ಕೂ ನರಸಿಂಹನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನೋಡು ಮಗಳೇ, ನಾನು ನಿನ್ನ ಗನ್ ತೋರಿಸೋದು ಹೆದರ್ಸೋದು ಇದನ್ನೇ ಮಾಡ್ಕೊಂಡಿರೋದಕ್ಕಾಗಲ್ಲ. ಇನ್ನೊಂದು ಸಾರಿ ನೀನು ಇಲ್ಲ ಅಂದರೆ ಡೈರೆಕ್ಟ್ ಶೂಟೇ. ಮೊದಲು ಆ ನರಸಿಂಹ ಪೊಲೀಸ್ ಆಗೋದನ್ನು ತಡಿತೀನಿ. ನನ್ನ ಇನ್ಫ್ಲೂಯೆನ್ಸು ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ಲ. ನರಸಿಂಹನ್ ಫ್ಯೂಚರ್ನ ಹಾಳು ಮಾಡಬೇಡಿ. ಹಾಗಾದರೆ ನಾನು ಹೇಳ್ದಂಗೆ ಮಾಡ್ತೀಯಾ? ಏನೋ ಮಾಡ್ತೀನಿ. ಆವತ್ತು ನಿಮ್ಮಿಬ್ಬರ ಹತ್ರ ಡೈವರ್ಸ್ ಪೇಪರ್ಗೆ ಸೈನ್ ತಗೊಂಡಿದ್ದು ಆಟ ಆಡೋದಕ್ಕೆ ಅನ್ಕೊಂಡ್ಯಾ? ಖಂಡಿತ ಅಲ್ಲ. ಆದಷ್ಟು ಬೇಗ ನಿಮ್ಮಿಬ್ಬರನ್ನ ದೂರ ಮಾಡಿ ನಿನ್ನ ಕುತ್ತಿಗೆಗೆ ಇನ್ನೊಬ್ಬನ ಹತ್ರ ತಾಳಿ ಕಳಿಸೋದಕ್ಕೆ ನಾನು ಮಾಡಿದ್ದೆ. ನೋಡೋ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ. ಸೀರೆ ಉಟ್ಕೊಂಡು ಮುಖಕ್ಕೆ ಚೆನ್ನಾಗಿ ಬಣ್ಣ ಬಳ್ಕೊಂಡು ಮದುವೆ ಹೆಣ್ತಾರ ರೆಡಿ ಆಗ್ಬಾ. ಇನ್ನೇನು ಹುಡುಗನ ಕಡೆಯವರು ಬಂದ್ಬಿಡ್ತಾರೆ. ಸರೋಜನ್ ಕಳಿಸ್ತೀನಿ, ಚೆನ್ನಾಗಿ ರೆಡಿ ಆಗ್ಬಾ. ಹೇಳಿ ಎಸ್ ಐ ಸಾಹೇಬ್ರೆ. ಅಯ್ಯೋ, ಎಸ್ ಐ ಸಾಹೇಬ್ರೆ ಅಂತ ಯಾಕೆ ಕರಿತಿದ್ದೀರಾ? ಬೀಗರು ಅಂತ ಕರೀರಿ. ನಾವಿಬ್ರು ಬೀಗರಾಗವ್ರು ತಾನೇ. ಆಯ್ತು, ಹೇಳಿ ಬೀಗ್ರೆ. ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ? ಎಷ್ಟೊತ್ತಾಗುತ್ತಪ್ಪ? ಒಂದು 5 ನಿಮಿಷ ಸರ್. ಇನ್ನೊಂದು 5 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಇದ್ದು ಬಿಡ್ತೀವಿ. ಅಡ್ರೆಸ್ಸು ಗೊತ್ತಾಗ್ತಿದೆಯಲ್ಲ, ಏನು ಕನ್ಫ್ಯೂಷನ್ ಇಲ್ಲಲ್ಲ? ಓ, ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಯಾರು ಬೇಕಾದರೂ ಹೇಳ್ತಾರೆ. ಎಷ್ಟೇ ಆಗಲಿ ನೀವು ಎಸ್ ಐ ಸಾಹೇಬ್ರಲ್ವೇ? ಮತ್ತೆ ಪೊಲೀಸ್ ಆಗಿ ಈ ಊರಲ್ಲಿ ಅಷ್ಟು ಹವಾ ಇಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಬೇಗ ಬನ್ನಿ, ಕಾಯ್ತಾ ಇದ್ದೀವಿ. ಹಾಂ, ಬಂದ್ಬಿಟ್ವಿ. ಇನ್ನೇನು 5 ನಿಮಿಷ ಅಷ್ಟೇ. ಸರೋಜಾ, ಬೇಗ ರೆಡಿ ಮಾಡ್ಸೋಳ್ಗೆ. ಎಷ್ಟಾಯ್ತಪ್ಪ? 200 ರೂಪಾಯಿ ಸರ್. 200 ರೂಪಾಯ? ಏನಪ್ಪ, ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ಎಲ್ಲ 200 ರೂಪಾಯಿ ಕೇಳ್ತೀಯ? ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಸರ್. ಅದೇನೋ ಕೊಟ್ಟು ಮುಗಿಸ್ರಿ. ಫೋನ್ ಮಾಡಿದ ತಕ್ಷಣ ಬಂದಿದ್ದ ತಾನೆ. ಆಯ್ತಾಯ್ತು, ಕೊಟ್ಬಿಡ್ತೀನಿ ಬಿಡು. ಅಥವಾ ಸರಿ ಬನ್ನಿ ಸರ್. ಬಾರ. ಬನ್ನಿ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಸರೋಜಾ, ನೀರು ತಗೊಂಬಮ್ಮ. ಇವಳು ನನ್ನ ಹೆಂಡತಿ ಸರೋಜಾ ಅಂತ. ನಮಸ್ಕಾರ ಮಾಸ್. ನೀರು ಕೊಡು. ಸರೋಜಾ, ಸಂಜೆ ನನ್ನ ಕರ್ಕೊಂಬಮ್ಮ. ಹೋಗು. ಪದ್ಧತಿ ಪ್ರಕಾರ ಟೀ ಕಾಫಿ ಕೊಡಬೇಕು. ತುಂಬ ಸೆಕೆ ಅಲ್ವೇ, ಅದಕ್ಕೋಸ್ಕರ ಶರ್ಬತ್ ಮಾಡಿಸಿದ್ದೀನಿ. ನಿಮ್ಗೆ ಓಕೆ ತಾನೆ? ಓ, ಆಗ್ಬೋದು. ನನ್ನ ಮಗಳೇ ನಿಮಗೆ ಶರ್ಬತ್ ತಂದು ಕೊಡ್ತಾಳೆ. ಹೌದು, ಯಾಕೆ ಇಷ್ಟೊತ್ತಾಯ್ತು? ಅಯ್ಯೋ, ಅದೊಂದು ದೊಡ್ಡ ಕತೆ. ನನ್ಗೊಂದು ಫೋನ್ ಮಾಡಿದ್ದಿದ್ರೆ ನಮ್ಮ ಸ್ಟೇಷನ್ನಿಂದ ಯಾವುದಾದ್ರು ಒಂದು ಗಾಡಿ ಕಳಿಸಿದ್ನಲ್ಲ. ಓ ಪಾಪ, ಹುಡುಗ ನಮ್ಮ ಕಾರನ್ನ ರಿಪೇರಿ ಮಾಡಿಸ್ಕೊಂಬಂದ ಅಂತ ಕಾಣುತ್ತೆ. ನಾನು ಹೋಗ್ಬಿಟ್ಟು ಕೀ ಇಸ್ಕೊಬಂದ್ಬಿಡ್ತೀನಿ. ಓಕೆ, ಬಂದಿಯಪ್ಪ? ಕಾರ್ ಸರಿ ಆಯ್ತಾ? ಹಾಂ, ಒಂದು ಚಿಕ್ಕ ಪ್ರಾಬ್ಲಮ್ಮು. ಹಾಂ, ನಾನು ನಂಬರ್ ಹೇಳ್ತೀನಿ, ಅವ್ರಿಗೆ 1,500 ದುಡ್ಡು ಹಾಕ್ಬಿಡಿ. ಆಗಲಿ. ಹೇಳಪ್ಪ ನಂಬರು. 97. ಹಾಂ, ನೋಡಪ್ಪ, ಹಾಕಿದ್ದೀನಿ. ಆಗಲಿ ಸರ್, ಥ್ಯಾಂಕ್ ಯು. ನಾನು ನೋಡ್ತೀನಿ. ಹೋಗುವಂತೀರಪ್ಪ, ಬಾ ಒಳಗೆ. ಒಳಗ? ಹ್ಞೂನಪ್ಪ. ನಾನು ಯಾಕೆ ಸರ್ ಒಳಗೆ? ನೋಡು, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ಇದೆ. ಈ ಶುಭ ಕಾರ್ಯಕ್ಕೆ ನಾವು 3 ಜನ ಬಂದಿದ್ವಿ. ಮೋಸ್ಟ್ಲಿ ಅದಕ್ಕೋಸ್ಕರನೇ ಆ ಅಪಶಕನ ಆಗಿರೋದು. ನೀನು ಬಂದರೆ 4 ಜನ ಆಗ್ತೀವಿ. ಅಲ್ಲಿಗೆ ಲೆಕ್ಕ ಪಕ್ಕ ಆಗುತ್ತೆ. ಇಲ್ಲ ಸರ್, ನನ್ನ ಕೆಲಸ ಇದೆ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಿ. ನೋಡಪ್ಪ, ಇಷ್ಟೆಲ್ಲ ನಮಗೆ ಸಹಾಯ ಮಾಡಿದ್ಯಾ, ಇದೊಂದು ಸಣ್ಣ ಕೆಲಸ ಆಗೋದಿಲ್ವಾ? ಪ್ಲೀಸ್
ಒಂದು 5 ನಿಮಿಷ ಹೋಗುವಂತೆ. ಇಲ್ಲ ಸರ್, ಬಂದ್ಬಿಡು. ಅಲ್ಲ, 5 ನಿಮಿಷ ಕಳಿಸ್ಬಿಟ್ಬಿಡ್ತೀನಿ. ಬಂದ್ಬಿಡು. ಇವರೇ ನೋಡಿ ನಮ್ಮ ಕಾರನ್ನ ರಿಪೇರಿ ಮಾಡಿಸಿ ಬಂದು ಹುಡುಗ. ಇದೇ ಊರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮಗ ಅಂತೆ. ನಿಮ್ಮ ಅಪ್ಪನ ಹೆಸರೇನಪ್ಪ? ಗೊತ್ತು ಬಿಡಿ, ಇವರಪ್ಪ ಜಯರಾಮ ಅಂತ ನಮ್ಮ ಸ್ಟೇಷನಲ್ಲೇ ಹೆಡ್ ಕಾನ್ಸ್ಟೇಬಲ್ ಆಗಿರೋದು. ಹೌದಾ? ಅಂದಾಗೆ ಇವನು ಕೂಡ ನಂಗೆ ಚೆನ್ನಾಗಿ ಗೊತ್ತು, ತುಂಬ ಒಳ್ಳೆ ಹುಡುಗ. ನೋಡಪ್ಪ, ಇವತ್ತು ನನ್ನ ಮಗನಿಗೂ ಮತ್ತೆ SI ಸಾಹೇಬ್ರ ಮಗಳಿಗೂ ಮದುವೆ ಮಾತುಕತೆ ಮಾಡ್ಕೊಂಡು ಬಂದಿದ್ದೀವಿ. ಅಯ್ಯೋ ಬೀಗ್ರೆ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸರೋಜಾ, ಅರೆ ನರಸಿಂಹ, ಕೂತ್ಕೊಳ್ಳಪ್ಪ. ಯಾಕೆ ನಿಂತ ಇದೆಯಾ? ಏ ಬಾರಪ್ಪ, ಕೂತ್ಕೊಳ್ಳಪ್ಪ. ಇವತ್ತು ನೀನು ನಮ್ಮ ಕಡೆ ಹುಡುಗನೇ, ನೀನು ಕೂತ್ಕೋ. ಸಂಜನಾ, ನರಸಿಂಹಂಗನ್ನು ಸೇರಿಸಿ ನಿನ್ನ ಕೈಯಾರ ಜ್ಯೂಸ್ ಕೊಡಮ್ಮ. ಬಮ್ಮ, ಕೂತ್ಕೊ, ಬಾ, ಕೂತ್ಕೊ ಮಗಳೇ. ನಮಗೆ ಹುಡುಗಿ ಓಕೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ನಮ್ಗಂತೂ ಓಕೆ. ಬೀಗ್ರೆ, ನಿಮ್ಮ ಮಗ ಏನು ಹೇಳ್ತಿಲ್ವಲ್ಲ? ಏನಪ್ಪ? ನಮ್ಮ ಹುಡುಗನಿಗೂ ಇಷ್ಟ ಆಯ್ತು.